ಸುಭದ್ರಮ್ಮ, ಆ ಮರದಾಗೆ ನೋಡಿ ಹುಣ್ಸೆ ಸಿಗರು ಹೆಂಗೈತೆ. ಹುಣ್ಸೆ ಸಿಗರು ಕಿತ್ಕೊಂಡು ಹೋಗೋಣ ಬಾರಿ ಸುಭದ್ರಮ್ಮ. ಅಲ್ಲ ಕಣೆಲ್ಲ ತಮ್ಮ, ಅಷ್ಟು ದೊಡ್ಡ ಮರದಾಗೆ ನಾವು ಹೆಂಗೆ ಕಿತ್ಕೊಂಬ ನಾವು ಹುಣ್ಸೆ ಸಿಗ್ರ? ನಮಗೇನು ಕೈಗೆ ಸಿಗುತ್ತೇನೆ ಅದು? ಇವಳು ನೋಡಿ ಎಂಥದ್ದು ಹೇಳ್ತಾಳೆ. ನಿನಗಂತೂ ಕೊಂಡು ಕಂಡಿದ್ದೆಲ್ಲ ಬೇಕಮ್ಮ. ಆ ಮರದಕ್ಕಿನ್ನ ಎಲ್ಲ ಅಡ್ರುತ್ತೀಯ ನೀನು ಹುಣ್ಸೆ ಸಿಗರು ಕಿತ್ಕೊಂಬಕ್ಕೆ? ಅಲ್ಲ ಕಣೆ ಸುಭದ್ರಮ್ಮ, ನೀನು ನೋಡಿ ಹೆಂಗೆ ಹೇಳ್ತೀಯ? ಯಾರನ ಮರ ಅಡ್ರಕ್ಕಾಗುತ್ತೇನೆ? ಕೈಗೆ ಸಿಗುತ್ತೋ ಅಷ್ಟು ಕಿತ್ಕೋಬೋದಮ್ಮ. ಏನು ದೊಡ್ಡ ಮರ ಆದ್ರೂ ಕೊನೆ ಜಂಗಿಸ್ಕೊಂಡು ಆ ಸಿಗರುನ ಕಿತ್ಕೋಬೋದು ಬಾರಿ ಸುಭದ್ರಮ್ಮ. ಸಾಯಂಕಾಲಕ್ಕೆ ಉಳಿಸೆಪ್ ಮಾಡ್ಬೋದು. ಚಿಗುರಿಂದ ಉಳಿಸೆಪ್ನ ಸಾಯಂಕಾಲ ಕುಂಭಕನ ಮಾಡ್ಕೊಂಡು ಊಟ ಮಾಡ್ಬೋದು. ಬಾ ಒಂಡ್ರ ಒಟ್ಟು ಕಿತ್ಕೊಂಬನ, ಒಬ್ರೊಬ್ರಿಗೆ ಸಿಗೋ ಸೊಪ್ಪಿದು. ಲತಿ, ನಿನಗಂತೂ ಕೊಂಡು ಕಂಡಿದ್ದೆಲ್ಲ ಬೇಕು ಕಣೆ. ನೋಡಿ ಕಿತ್ಕೊಂಬನ, ಲೋಟಾಗುತ್ತೋ ಆಟು. ಈ ಅಮ್ಮಗಂತೂ ಯಾವುದನ್ನ ಕಣ್ಣಿ ಕಾಮಕ್ಕಿಲ್ಲ. ನಡಿ ಅದನ್ನು ಕಿತ್ಕೊಂಬನ, ನಡಿ ಇದನ್ನು ಕಿತ್ಕೊಂಬನ ಅಂತಿರ್ತಾಳೆ. ಅಲ್ಲ ಕಣೆ ಲತಮ್ಮ, ನಿನಗೇನ ಹಂಗೆ ಸಿಗರು ಸಿಗ್ತಾಯಿದ್ದೇನೆ, ನನಗಂತೂ ಇಲ್ಲ ಒಪ್ಪೂಟ ಕೈಗೆ ಸಿಗಲ್ಲ ಕಣೆ. ಹಂಗೆ ಎಳ್ಕೊಂಡು ಹುಣ್ಸೆ ಸಿಗರು ಕಿತ್ಕೊಂತಾ ಇದ್ದೀನಿ. ತೋಗಿ ಅತ್ತ, ಇಲ್ಲಿ ನನಗೊಂದೀಟು ಕೈಗೆ ಜಂತಾನೇ ಇಲ್ಲ ಚಿಗುರು. ನಾವು ಯಾಕೆ ಬಂದ್ವಮ್ಮ, ಇಲ್ಲಿ ಹುಣ್ಸೆ ಸಿಗರು ಐತೆ ಅಂತ. ಸುಮ್ಮನೆ ಹೋಗಿದ್ರೆ ಮನೆ ತಾವ ಓದನ ಹೋಗ್ಬೋದಿತ್ತು. ನನಗೂ ಯಾಕೆ ಸಿಗ್ತಾ ಇಲ್ಲ ಕಣೆ ಸುಭದ್ರಮ್ಮ ಈ ಹುಣ್ಸೆ ಸಿಗರು. ನೀನೇ ಕಣೆ ಲತಮ್ಮ, ಹಂಗೆ ಏನು ಮರ ಅಡ್ರೆ ಕಿತ್ಕೊಂಡ್ಬಿಡ್ತೀನಿ ಅಮ್ಮಂಗೆ. ಹಂಗೆ ಹುಣ್ಸೆ ಚಿಗುರು ಬೇಕು, ಹುಣ್ಸೆ ಚಿಗುರು ಬೇಕು ಅಂದೆ. ನಮ್ಮ ಕೈಲಿ ಕಿತ್ಕೊಂಬಕ್ಕಾಗುತ್ತೇನೆ ಈ ದೊಡ್ಡ ಮರದಾಗಿ? ಕೊನೆ ಬಗ್ಸೋಕ್ಕಾಗಲ್ಲ ನಮ್ಮ ಕೈಲಿ. ನೋಡಿ ಮಂತವ ಹೋಗಿ ಗಂಡಸರನ್ನ ಕಳ್ಸೋಣ. ನಿಮ್ಮ ಮನೆ ಹಂಗಲ್ಲಮ್ಮ, ನಮ್ಮ ಮನೆ ಗಂಡಸರು ಯಾತನ ಹೇಳಿದ್ರೆ ಹೋಗಿ ಕಿತ್ಕೊಂಬರ್ರಿ ಅಂತ ಹೇಳ್ತೀರಿ. ಕಿತ್ಕೊಂಬರೋಕ್ಕೆ ಯಾರು ಹೋಗಲ್ಲ. ನಾನೇ ಎಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡಬೇಕು. ನಿಮ್ಮ ಮನೆ ಗಂಡಸರು, ನಿಮ್ಮ ಮನೆ ಹುಡುಗರು ಅವ್ರು ಯಾತನ ಹೇಳಿದರೆ ಅವ್ರ ಅಪ್ಪ ಅಮ್ಮಂಗೂ ಯಾತನ ತಗೊಂಬಂದನ ಕೊಡ್ತಾರೆ. ನಮ್ಮ ಮನೆಯಾಗಿರೋ ಗಂಡಸರು ಯಾತು ಕಿವ್ಯಾಗ ಹಾಕ್ಯಂಬಲ್ಲ. ನಾವೇ ಎಲ್ಲ ಹನ್ನೊಂದು ಜೋಡಿಸ್ಕೊಂಡು ಅಡುಗೆ ಮಾಡ್ಬೇಕು ಕಣೆ ಸುಭದ್ರಮ್ಮ. ತೋಗಿಯತ್ತ, ನೀನು ನೋಡಿ ಅಂಥದ್ದು ಹೇಳ್ತೀವಿ. ಇನ್ನು ನಿಮ್ಮ ಮನೆಗೆ ಓದನ ಹೋಗ್ತಾರೆ ಯಾತನ ತರೋಗ್ರಪ್ಪ ಅಂತಂದರೆ. ನಮ್ಮ ಮನೆಗೆ ಎಲ್ಲೂ ಹೋಗಿ ಇಂಥವೆಲ್ಲ ತಗೊಂಬರೋಂತಾರೆ ಯಾರು ಇಲ್ಲ ಕಣೆ ಲತಮ್ಮ. ಏನೋ ಸೌದೇನೋ ಅಂಥ ವ್ಯಾತ್ರವನ್ನು ತಂದಾಕ್ರಪ್ಪ ಅಂದರೆ ತಂದಾಕ್ತಾರೆ. ಹುಣ್ಸೆ ಚಿಗುರು ಪಂಚೆ ಚಿಗುರು ಹೋಗಿ ಕಿತ್ಕೊಂಬರೋಗ್ರಿ ಅಂತ ಅಂದರೆ ಒಬ್ಬ ನನ್ನ ಮಕ್ಕಳು ಹೋಗಲ್ಲ, ನಮ್ಮ ಮನೆಯಾಗಿರೋ ಹುಡುಗರು. ಸುಭದ್ರಮ್ಮ, ಹುಣ್ಸೆ ಸಿಗರೆ ಕೈಗೆ ಎಟ್ಕಲ್ಲ ಕಣೆ. ಸುಮ್ಮನೆ ಇದ್ರ ತಾವ ನಾವು ಆಟಾಡಿದರೆ ಹುಣ್ಸೆ ಸಿಗರು ಕೀಳೋಕ್ಕಾಗಲ್ಲ. ನಾನೊಂದು ಐಡಿಯಾ ಮಾಡಿದ್ದೀನಿ, ಹಂಗೆ ಮಾಡೋಣ. ಏನು ಐಡಿಯಾ ಅಮ್ಮ ಲತಮ್ಮ ನಿಂದು? ಅಂಥ ಐಡಿಯಾ ಏನು ಮಾಡಿದೀಯಾ? ಇಲ್ಲೋಡೆ ಸುಭದ್ರಮ್ಮ, ಇಲ್ಲಿ ಕಟ್ಟಿಗೆ ಹಾಕ್ಯವ್ರು ನೋಡು. ಆ ಕಟ್ಟಿಗೆನ ಹೊತ್ತೋಗಿ ಹುಣ್ಸೆ ಸಿಗರು ಕಿತ್ಕೊಂಡ್ಬರ್ತೀನಿ ಕಣೆ ನಾನು. ಏನು ಆಗಲ್ಲ, ಹೊತ್ತೋದ್ರೆ ಸೀದಾ ಮರದಕ್ಕೆ ಹೋಗ್ತೀನಿ. ಅಲ್ಲಿ ಬೋಲ್ ಚಂದಾಗ ಐತೆ ಹುಣ್ಸೆ ಸಿಗರು, ಅದನ್ನ ಕಿತ್ಕೊಂತೀನಿ ಕಣೆ ಸುಭದ್ರಮ್ಮ ಮ್ಯಾಕ್ ಹತ್ತಿ. ಸುಮ್ಮನಿರೇ ಲತಮ್ಮ, ಏನು ನೀನೇನು ಹುಡುಗರನ್ನು ಮಾಡ್ತೀನಿ ಏನು? ಹುಣ್ಸೆ ಮರ ಹತ್ತಾಕಿ ಏನು ಮತ್ತಾಳಂತ ಹುಣ್ಸೆ ಮರನ. ಆಮೇಲೆ ಎಲ್ಲೇ ಸವಸ ಆ ಕೊನೆ ಮೇಕೆಲ್ಲ ಕುತ್ಕೊಂತೀನಿ ಅಂತ ಹೋಗಿ ಜಾರು ಬಿದ್ದರೆ ಆಯಿತು. ಆ ಮರದ ಮೇಕಿನೆಲ್ಲ ಅಡ್ರಸ್ತೀಯೇ ಲತಮ್ಮ ನೀನು. ಈಗಳೇ ಸುಭದ್ರಮ್ಮ, ಇಲ್ಲಿ ಕಟ್ಟಿಗೆ ಹುಡಾಕಿಲ್ಲೇನು? ಈ ಕಟ್ಟಿಗೆ ಗುಂಟೆ ಹತ್ಕೊಂಡು ಹೋದರೆ ಆ ಕೊನೆ ತಾವ ಹೋಗ್ತೀನಿ ಕಣೆ ಸುಭದ್ರಮ್ಮ. ಆ ಕೊನೆ ತಾವ ಹೋಗಿ ಅಲ್ಲಿ ಸಿಗರು ಬೋಲ್ ಚಂದಾಗೈತಿ, ಹಂಗೆ ಸಿಗರು ಕಿತ್ಕೊಂಡು ಈ ಕಟ್ಟಿಗೆ ಗುಂಟೆನೇ ಹಿಡಿತೀನಿ. ಏನು ಆಗಕ್ಕಿಲ್ಲ ಹೇಳಿ ಸುಭದ್ರಮ್ಮ. ಇಲ್ಲೆಲ್ಲ ಕೆಳಗೆ ಕೈಗೆ ಸಿಗೋದೆಲ್ಲ ಕಿತ್ಬಿಟ್ಟವ್ರು ಅವಾಗೇನು, ನಮಗೆಲ್ಲಮ್ಮ ಸಿಗುತ್ತೆ? ಈ ಕಟ್ಟಿಗೆ ಗುಂಟೆ ಹತ್ತಿ ಕೊನೆ ಮಾಕು ಹೋದರೆ ಅಲ್ಲಿ ನೋಡಮ್ಮ ಎಷ್ಟು ಬೇಕೋ ಅಷ್ಟು ಚಿಗುರು ಸಿಗುತ್ತೆ. ನಮ್ಮ ಮನೆಗೂ ನಿಮ್ಮ ಮನೆಗೂ ಕೂಡ ಆಗುತ್ತೆ ಕಣೆ ಸುಭದ್ರಮ್ಮ. ಸುಮ್ಕಿರು, ನಾನು ಈ ಕಟ್ಟಿಗೆ ಗುಂಟೆ ಹೆಂಗೋ ಹೊತ್ತುತ್ತೀನಿ ನನಗೆ ಹುಣ್ಸೆ ಮರನ. ಅಲ್ಲ ಕಣೆ ಲತಮ್ಮ, ನೀನು ಎಂತ ಹೇಳ್ತೀಯ ನೋಡು. ಈ ಕಟ್ಟಿಗೆ ಮೇಲೆ ಹಸಿ ಹೋಗಿ ನೀನು ಮರ ಹತ್ತಿ ಹುಣ್ಸೆ ಚಿಗುರು ಕಿತ್ಕೊಂಬ ಅಂತದು ಏನೈತೆ ಲತಮ್ಮ? ಬೇಡ ಸುಮ್ಕಿರಿ, ಓಟು ಯಾಕೆ? ಸುಮ್ಕಿರತ್ತ, ಬರೀ ಇಂಥವು ಹೇಳು. ಆಗಲ್ಲ ಆಗಲ್ಲ ಅಂತಂದರೆ ಯಾವುದೂ ಆಗಲ್ಲ. ಸುಮ್ಮನೆ ಪ್ರಯತ್ನ ಪಡಬೇಕು. ನಾನೆಲ್ಲ ಸುಮ್ಕಿರು, ನಿಧಾನಕ್ಕೆ ಕಟ್ಟಿಗೆ ಮೇಲೆ ಹಾಸಿ ಹೋಗಿ ಆ ಕೊನೆ ಮೇಲೆ ಕಿತ್ಕೊಂಡು ಬರ್ತೀನಿ. ಸೋರಿನಮ್ಮ, ಹೆಂಗೆ ಮಾಡ್ತೀಯ ನೋಡು. ಆಮೇಲೆ ಹೊಲ್ದಾರ ಅಣ್ಣರು ಯಾರನ್ನ ಬಂದರೆ ಬೈತಾರೆ ಕಣೆ ಲತಮ್ಮ. ಅದಕ್ಕಷ್ಟೇ ತಿರ್ಗಾ ಹೋಗೋಕ್ಕಾಗಲ್ಲ ರಪ್ಪನ. ಆ ಅಣ್ಣರು ಹೊಲ್ದವಣ್ಣರು ಬಂದರೆ ತಿರ್ಗಿ ನಮಗೆ ಬೈದರೆ ಯಾಕೆ ಅಂತ. ಅದೇ ಕೆಳಗಿದ್ರೆ ಹೆಂಗಾರ ರಪ್ಪನ ಅದೇ ಹೋಗ್ಬಿಡ್ಬೋದು ಮಂತಾಗೆ. ನೀನು ಮರದ ಮೇಲಿದ್ದರೆ ಹೆಂಗೆ ಮಾಡೋದೆ? ಆಮೇಲೆ ಹುಣ್ಸೆ ಮರದ ಅಣ್ಣ ಬಂದರೆ ಹುಣ್ಸೆ ಸಿಗರು ಕಿತ್ಕೊಂಬಕ್ಕೆಲ್ಲ ಹೊಲ್ದವಣ್ಣರು ಏನು ಅಂಬಲ್ಲ. ಸುಮ್ಮನೆ ನಿಂತ್ಕ, ನಾನೆಲ್ಲ ಮ್ಯಾಕ್ ಹತ್ತಿ ಹುಣ್ಸೆ ಸಿಗರು ಕಿತ್ಕೊಂಬರ್ತೀನಿ. ಸರಿ ಕಣೆ ಲತಮ್ಮ, ನಿಧಾನ ಗೊತ್ತು. ನೀನು ಹಂಗೆ ಮ್ಯಾಲೆ ಕಿತ್ಕೊಂತಾ ಇರು ಹುಣ್ಸೆ ಸಿಗರ. ನಾನಿಲ್ಲಿ ಕೈಗೆ ಸಿಗೋದನ್ನ ಹುಣ್ಸೆ ಸಿಗರು ಕಿತ್ಕೊಂಬ್ತಾ ಇರ್ತೀನಿ ಕೆಳಗೇನೆ. ಇನ್ನೆಂಥ ಹೆಂಗ್ಸೋ ಅಂಬನ ಈ ಲತಿನ. ಅವಾಗೆ ಮ್ಯಾಕ್ ಅಡ್ರಿ ಕುತ್ಕೊಂಡ್ಬಿಟ್ಟವಳೆ ಹುಣ್ಸೆ ಸಿಗರು ಕಿತ್ಕೊಂಬಕ್ಕೆ. ಒಳ್ಳೆ ಗಂಡು ಬೇರೆ ಆಡ್ದಂಗೆ ಆಡ್ತೀಯ ಕಣೆ ನೀನು ಲತಮ್ಮ. ಮತ್ತು ಏಟೊತ್ತು ಕಿತ್ಕೊಂಬನೆ ಸುಭದ್ರಮ್ಮ ಹುಣ್ಸೆ ಸಿಗರು ಕೆಳಗೆ. ಎಲ್ಲ ಹೆಂಗಸರು ಅವರು ಇವರು ಎಲ್ಲ ಕೈಗೆ ಸಿಗೋದು ಕಿತ್ಬಿಟ್ಟವ್ರೆ. ನಮಗೆ ಯಾಕೆ ಸಿಗಂಗಿಲ್ಲ ಕೆಳಗೆ ಹುಣ್ಸೆ ಸಿಗರು. ಅದಕ್ಕೆ ನಾನು ನೋಡತಕ್ಕನ ನೋಡಿ
ಹುಣ್ಸೆ ಮರದ ಮ್ಯಾಕೆ ಆಡ್ರೋದೆ ನೋಡು. ಸರಿ ಕಣೆ ಲತಮ್ಮ, ಒಂದ್ರ ಒಟ್ಟು ಬೈವ ಕೂತ್ಕಳೆ, ಆ ಕೊನೆ ಮೇಲೆ ನೋಡ್ಕೊಂಡು ಕೂತ್ಕ, ಆಮೇಲೆ ಕೆಳಗಿಡಕ್ಕೆ ಉದುರ್ಗಿದ್ರಿ. ಅವಾಗೆ ಈಟೋ ಓಟೋ ಕಿತ್ಕೊಂಡಿದ್ದೀನಿ ಕಣೆ ಸುಭದ್ರಮ್ಮ. ಹುಣ್ಸೆ ಸಿಗ್ರ ಇನ್ನೊಂದು ರವ್ ಒಟ್ಟು ಬೇಕು, ಅವ್ರ ಅಪ್ಪನ ಕಿತ್ಕೊಂಡು ಅವ್ರ ಅಪ್ಪನ ಇಳಿತೀನಿ ಹೇಳು. ಅಯ್ಯೋ ಸುಭದ್ರಮ್ಮ ಚಂದ್ರಳೆ ಬತ್ತೈತೆ ಕಣೆ, ಚಂದ್ರಳೆ ಬತ್ತೈತೆ. ಎಲ್ಲಿ ಬತ್ತೈತೆ ಇಲ್ಲ ತಮ್ಮ? ಅಯ್ಯೋ ಶಿವನಿ, ನೀನು ಬೇರೆ ಆ ಮರ ಅಡ್ರು ಕುಂತಿದೀಯ, ಒಂದು ಊಟ ಮಣ್ಣೆ ಕಾಣಿಸ್ತಿಲ್ದಂಗೆ ಅತ್ತೆ ತಗನ ಹೋಗಿ ಕುತ್ಕ ಹೋಗಿ, ಆಮೇಲೆ ನೋಡಿದ್ರೆ ಚಂದ್ರಳೆ ಬೈತಾನೆ. ಹೋಗು ತಗ್ಲಗನ ಸೈಡಿಗೆ ಕುತ್ಕ ನೋಡಿ. ಏನಮ್ಮ ಸುಭದ್ರಮ್ಮ, ಹುಣ್ಸೆ ಸಿಗ್ರು ಕಿತ್ಕೊಂತ ಇದೆಯೇನಮ್ಮ? ಹ್ಞೂ ಕಣ ಚಂದ್ರಳೆ, ನಮ್ಮ ಅಮ್ಮಯ್ಯ ಆಗ್ಲೆಲ್ಲ ಹೇಳೋದು, ಒಂದು ಒಟ್ಟು ಹುಣ್ಸೆ ಸಿಗ್ರು ಕಿತ್ಕೊಂಬಾರಿ ಉಳ್ಸಪ್ ಮಾಡೋಣ ಅಂತ. ಅದಕ್ಕೆ ಇತ್ಲಾವ ಬಂದಿದ್ದೆ, ಹಂಗೆ ಹುಣ್ಸೆ ಸಿಗ್ರು ಕಿತ್ಕೊಂಬಣ ಅಂತ ಕಿತ್ಕೊಂತಾ ಇದೀನಿ ಕಣ ಅಣ್ಣ. ಒಬ್ಬಳೇ ಬಂದಿದೆಯಲ್ಲಮ್ಮ, ಯಾರು ನನ್ನ ಜೊತೆಗೆ ಆ ಹುಡುಗರನ್ನ ಕರ್ಕೊಂಬರ್ಬೇಕಾ? ಕಿತ್ಕೊಂಡು ಕೊಡೋರಾ ಹುಣ್ಸೆ ಸಿಗ್ರ? ನೀನು ಒಬ್ಬಳೇ ಎಲ್ಲಿ ಕಿತ್ಕೊಂತೀಯಮ್ಮ ಇದ್ರಾಗೆ ಹುಣ್ಸೆ ಸಿಗ್ರ? ನೀನು ಸಿಗ್ತೈತೆ ಬದುವಾಗಿ? ಅಯ್ಯೋ ಸಿಕ್ಕಷ್ಟು ಕಿತ್ಕೊಂಡು ಹೋಗೋದು ಕಣ ಚಂದ್ರಯ್ಯ, ಆ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾವೆ, ಅವೆಲ್ಲ ಆಡೋದಿಗ್ಳು. ಅದಕ್ಕೆ ನಾನೇ ಬಂದೆ ಹುಣ್ಸೆ ಸಿಗ್ರು ಕಿತ್ಕೊಂಡು ಹೋಗೋಣ ಅಂತ. ಸೋರಿ ಕಣಮ್ಮ ಸುಭದ್ರಮ್ಮ, ಬೈವಾಗಿ ಕಿತ್ಕೊಂಡು ಹೋಗಮ್ಮ ಮಂತಾವ. ಸರಿ ಕಣ ಚಂದ್ರಣ್ಣ, ಆಯ್ತು ಹೇಳು. ಓಯ್ ಓಯ್ ಲತಿ, ಲತಿ. ಏನೇ ಸುಭದ್ರಮ್ಮ, ಓತೆ ಚಂದ್ರಣ್ಣ? ಹ್ಞೂ ಕಣೆ ಲತಿ, ಬೇರೆ ಹೇಳೋದು ಬಾ, ಇನ್ನು ಯಾರನ ಹೊಲತಾವ ಹೋಗಕ್ಕೆ ಗೊತ್ತಿರ್ತಾರೆ, ಸಾಕು ಬಾರಿ ಯೋಸ್ತಿಕೇತ ಅಷ್ಟೇ ಕಿತ್ಕೊಂಡು ಬಿರಿನೇ ಹಿಡಿಯೇ. ಅಯ್ಯೋ ಸುಭದ್ರಿ, ಬಾರೇ ನಾನು ಬಿದ್ದೆ ಕಣೆ, ಈ ಸೀರೆ ತೊಡ್ರಿಕೊಂಡು ಬಾರೇ ಸುಭದ್ರಿ, ಹಿಡ್ಕ ಬಾರೇ ನನ್ನ. ಲತಮ್ಮ ಎದ್ದಾಳೆ ಲತಮ್ಮ, ನಾನು ಬೇಡ ಅಂದ್ರು ಹುಣ್ಸೆ ಮರ ಆಟ್ರು ಬಿಟ್ಲು, ಇಳಿಬೇಕಾದ್ರೆ ಇವಾಗ ಹಬ್ಬ ಮಂಗ್ ಬಿದ್ಬಿಟ್ಲಲ್ಲಪ್ಪ. ಎದ್ದಾಳೆ ಲತಮ್ಮ, ಕೈ ಕಾಲ ನೋವಾಗಿವೇನೆ, ಎದ್ದಾಳೆ ಲತಮ್ಮ, ಎದ್ದಾಳೆ. ಸುಭದ್ರಿ, ನನ್ನ ಕೈಲಿ ಎದ್ದಾಳಕ್ಕೂ ಆಗ್ತಿಲ್ಲ ಕಣೆ, ಕಾಲು ಕೈ ಯಾತೂ ಗೊತ್ತಿಲ್ಲ, ಸೊಂಟ ಅಂತೂ ಮೊದಲೇ ಗೊತ್ತಿಲ್ಲ ಕಣೆ ಸುಭದ್ರಿ. ಎತ್ತು ಬಾರೆ ನನ್ನ ಮ್ಯಾಕೆ, ಬಾರೆ ಎತ್ತು, ಕಾಲು ಕೈ ಎಲ್ಲ ಮುರಿದ್ಗಿರಿದ್ವೇನೆ ಕಣೆ ನನ್ನವು, ಬಾರೆ ಸುಭದ್ರಿ ಎತ್ತು ಬಾರೆ ಮ್ಯಾಕೆ. ಅಲ್ಲ ಕಣೆ ಲತಮ್ಮ, ಆ ಸೊಂಟ ಯಾಕೆ ಹಂಗಿಡ್ಕೊಂಡಿದ್ಯಾ? ಆ ಕಾಲು ನೋಡು ಎತ್ಲ ಹತ್ರಿಕಣೈತಿ, ಯಾಕೆ ಲತಮ್ಮ? ಆ ಸೊಂಟ ಬತ್ತಿಲ್ವೇನೆ ಲತಮ್ಮ? ಎದ್ದಾಳೆ ಸರಿಗೆ, ನಿಂತ್ಕಡೆ ಲತಮ್ಮ, ಎದ್ದಾಳೆ. ಇಲ್ಲ ಕಣೆ ಸುಭದ್ರಿ, ನನಗೆ ನಿಂತ್ಕೊಂಬಕ್ಕೂ ಆಗ್ತಿಲ್ಲ, ಕುಂತ್ಕೊಂಬಕ್ಕೂ ಆಗ್ತಿಲ್ಲ, ಸೊಂಟ ಹಿಡ್ಕೊಂಡ್ಬಿಟ್ಟೈತಿ, ಸೊಂಟ ನೋಯ್ತೈತಿ, ಆ ಕಾಲಂತೂ ಒಂದು ಹೆಜ್ಜೆ ಮುಂದ್ಕಿಡಕ್ಕೂ ಆಗ್ತಿಲ್ಲ ಕಣೆ ಸುಭದ್ರಿ, ಆ ಕೈಯಂತೂ ನೋಯ್ತೈತೆ ಕಣೆ ಸುಭದ್ರಿ. ನಾನು ಯಾಕೋ ಈ ಹುಣ್ಸೆ ಮರ ಹತ್ತಿದ್ನಲ್ಲೇ ಸುಭದ್ರಿ, ಆಗ್ತಿಲ್ಲ ಕಣೆ ನನ್ನ ಕೈಲೇ. ಅಲ್ಲ ಕಣೆ ಲತಿ, ನಾನು ಹೇಳಿಲ್ವೇನೆ ಲತಿ, ಬೇಡ ಕಣೆ ಹುಣ್ಸೆ ಮರ ಹತ್ತೋದು ಬೇಡ ಕಣೆ ಅಂತ ಅಂದರು, ಏನು ಹೇಳಿದ್ರು ಕೇಳ್ದಂಗೆ ಹುಣ್ಸೆ ಸಿಗರು ಬೇಕು ಅಂತ ಹುಣ್ಸೆ ಮರನೇ ಆಡ್ರು ಬಿಟ್ಟೆ ಕಣೆ ನೀನು. ಇವಾಗ ನೋಡು, ಇಳಿಬೇಕಾರೆ ಆ ಸೀರೆ ತೊಡ್ರೆ ಹಾಕೊಂಡು ಹಬ್ಬ ಮಂಗ್ ಬಿದ್ದಮ್ಮ ಕೆಳಕ್ಕೆ. ಇವಾಗ ಏನು ಮಾಡೋಣ ಸುಭದ್ರಮ್ಮ, ಮಂತಕ್ಕೆ ಹೆಂಗೆ ಹೋಗೋಣ? ನಮ್ಮಯ್ಯಪ್ಪ ಇವಾಗ ನನ್ನ ಏನಿಲ್ಲ ಹಂಗೆಯೂ ಹಿಂಗೂ ಬೈಯಲ್ಲ, ಇವಾಗ ಏನೇ ಮಾಡೋಣ ಸುಭದ್ರಮ್ಮ ನಾನು? ನೋಡಿದ್ರಲ್ಲ ವೀಕ್ಷಕರೇ, ಹುಣ್ಸೆ ಸಿಗರು ಕೀಳಕ್ಕೆ ಹೋಗಿ ನಮ್ಮ ಲತಮ್ಮ ಮರ ಹತ್ತಿ ಹೆಂಗೆ ಬಿದ್ದು ಸ್ವಂಟ ನೋವು ಮಾಡ್ಕೊಂಡೋಳೆ ಅಂತ. ನಿಮ್ಮಳ್ಳಿಯಾಗೂ ಹಿಂಗೆ ಏನರಪ್ಪ ಈ ಹೆಣ್ಮಕ್ಳು ವಯಸ್ಸು ಹಂಗೆ. ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು, ಇನ್ನೂ ಯಾರ್ಯಾರು ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ.